ಮಕ್ಕಳಿಗೂ ನಮಸ್ಕಾರ. ಮಕ್ಕಳೇ, ನೆನ್ನೆ ಚಿರಪುಂಜಿ ಪಾಠವನ್ನು ತಿಳ್ಕೊತಾ ಇದ್ರಿ. ಸ್ತ್ರೀಯಂಕ ಪೂರಾ ಬಾಜಾರಿ ಹೈ ವಹಾ ಜಿಸೆ ಮಾಹಿತಿ ಬಾಜಾರ್ ಕಹತೆ ಹೈ. ಇಲ್ಲಿ ಹೆಣ್ಮಕ್ಳೇ ಅಂಗಡಿಗಳಲ್ಲಿ ವ್ಯಾಪಾರ ಮಾಡೋದು, ಅದನ್ನ ಮಾಹಿತಿ ಬಾಜಾರ್ ಅಂತ ಕರೀತಾರೆ. ಯಾನಿ ಮಾ ಕಾ ಬಾಜಾರ್. ಮಾಹಿತಿ ಅಂದ್ರೆ ಅರ್ಥ ತಾಯಿ, ಮಾ ಅಂತ ಅರ್ಥ. ಮಾಹಿತಿ ಬಾಜಾರ್ ಅಂದ್ರೆ ಹೆಂಗಸರಿಂದ ಅಥವಾ ತಾಯಂದ್ರಿಂದ ಕೂಡಿರುವಂತಹ ಮಾರ್ಕೆಟ್ ಅಂತ. ದಿನ್ ಭರ್ ಸಾಮಾನ್ ಕಿ ಬಿಕ್ರಿ ಕರ್ ಶಾಮ್ ಕೋ ಅಪ್ನೆ ಅಪ್ನೆ ಘರ್ ಲೌಟ್ತಿ ಹೈ. ದಿನ ಪೂರ್ತಿ ಸಾಮಾನುಗಳನ್ನು ಮಾರಾಟ ಮಾಡಿದ ನಂತರ ಸಂಜೆ ಅವ್ರವ್ರ ಮನೆಗೆ ಅವರು ಹಿಂತಿರುಗುತ್ತಾರೆ. ಕಿಸಿ ಪ್ರಕಾರ ಕಾ ವರ್ಗ ಭೇದ್ ನಹಿ. ಯಾವುದೇ ರೀತಿಯಾದಂತಹ ಜಾತಿ, ಧರ್ಮ ಅಥವಾ ವರ್ಗದ ಭೇದ ಇಲ್ಲ. ಯಾನಿ ಅಮೀರ್ घरों की स्त्रियां भी ಮಾಹಿತಿ ಬಾಜಾರ್ ಮೇ ಮಿಲ್ ಜಾಯೆಂಗೆ. ಶ್ರೀಮಂತ ಮನೆತನದ ಕುಟುಂಬದ ಹೆಣ್ಮಕ್ಳು ಕೂಡ ಮಾಹಿತಿ ಬಾಜಾರಲ್ಲಿ ನೋಡಕ್ ಸಿಗ್ತಾರೆ. ಅದೇ ರೀತಿ ಗರೀಬ್ ಘರೋಂಕಿ ಸ್ತ್ರೀಯ ಬಿ, ಹೆಣ್ಮಕ್ಳು, ಬಡ ಹೆಣ್ಮಕ್ಳು ಕೂಡ ಇಲ್ಲಿ ವ್ಯಾಪಾರ ಮಾಡ್ತಾರೆ. ತಬಿ ಏಕ್ ಮೋಡ್ ನಿಕಲ್ನೆ ಪರ್ ಚೇರಾ ಪುಂಜಿ ಕಾ ಛೋಟಾ ಸಾ ಬಜಾರ್ ದಿಕಾಯಿ ಪಡ್ತಾ ಹೈ. ಅದಾದ್ಮೇಲೆ ಸ್ವಲ್ಪ ಮುಂದೆ ಬರ್ತಾರೆ, ಅಲ್ಲೂ ಕೂಡ ಒಂದು ಚಿಕ್ಕ ಅಂಗಡಿಯನ್ನ ನೋಡ್ತಾರೆ. ಅವ್ರು ಇಸ್ ಬಜಾರ್ಗೆ ದುಕಾನೋಂ ಪರ್ ಬೈಟಿ ಹೈ ಮಹಿಳಾಯೇ. ಈ ಸಣ್ಣ ಮಾರ್ಕೆಟ್ ಅಲ್ಲೂ ಕೂಡ ಹೆಣ್ಮಕ್ಳೇ ವ್ಯಾಪಾರ ಮಾಡ್ತಾ ಇದ್ದಾರೆ. ಫಿರ್ ಚಾಯ್ ದುಕಾನ್ವೋ ಫಲ್ ಸಬ್ಜಿಯೋ ಯಾ ಚಾಯ್ ಕಿ. ಅದು ಟೀ ಅಂಗಡಿ ಆಗ್ಬೋದು, ಹಣ್ಣು ತರಕಾರಿ ಅಂಗಡಿ ಆಗ್ಬೋದು, ಇನ್ನೊಂದು ಅಂಗಡಿ ಆಗ್ಬೋದು, ಎಲ್ಲ ಅಂಗಡಿಗಳಲ್ಲೂ ಕೂಡ ಹೆಣ್ಮಕ್ಳು ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಕವಿ ಹೇಳ್ತಾರೆ. ಇಲ್ಲಿವರೆಗೆ ತಿಳ್ಕೊಂಡಿದ್ರಿ ಅಲ್ವಾ? ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ನಾವು ಚಿರಪುಂಜಿಯ ನೆಕ್ಸ್ಟ್ ಪಾಠವನ್ನು ತಿಳ್ಕೊಳ್ಳೋಣ. ಇದು ಮಣಿಪುರದ ಒಂದು ಮಾರ್ಕೆಟ್ ದೃಶ್ಯ. ಇಲ್ಲಿ ಹೆಣ್ಮಕ್ಳು ವ್ಯಾಪಾರ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಅಂಗಡಿಗಳು, ಬಟ್ಟೆ ಅಂಗಡಿ ಇರ್ಬೋದು, ಟೀ ಅಂಗಡಿ ಇರ್ಬೋದು, ತರಕಾರಿ ಅಂಗಡಿ ಇರ್ಬೋದು, ಇಲ್ಲೆಲ್ಲ ಹೆಣ್ಮಕ್ಳೇ ವ್ಯಾಪಾರ ಮಾಡ್ತಾ ಇದ್ದಾರೆ. ಇದು 1500 ಇಸ್ವಿಯಲ್ಲೇ ಶುರುವಾಯಿತು. ಈ ಹೆಣ್ಮಕ್ಳು ವ್ಯಾಪಾರ ಮಾಡೋದು ಮಣಿಪುರ ಮತ್ತು ಈ ಚಿರಪುಂಜಿ ಮಾರ್ಕೆಟಲ್ಲಿ 1500 ಇಸ್ವಿಯಿಂದನೇ ನಡೀತಾ ಇದೆ. ಆವಾಗಿಂದನೂ ಇಲ್ಲಿ ಈ ಮಾರ್ಕೆಟ್ ಅಸ್ತಿತ್ವದಲ್ಲಿದೆ. ಕುಚ್ ಆಗೆ ಬಡ್ಕರ್ ಸಂಗಮ್ನೆ ಜೀಪ್ ರುಕ್ವಾದಿ. ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಆ ಸಂಗಮ್ ಅಂದ್ರೆ ಈ ಅಧಿಕಾರಿ ಬಂದಿರ್ತಾರಲ್ಲ ಜೀಪಲ್ಲಿ, ಆ ಚಿರಪುಂಜಿ ಅಧಿಕಾರಿ ಅವರು ಗಾಡಿನ ನಿಲ್ಸಕ್ಕೆ ಹೇಳ್ತಾರೆ. ರುಕ್ವಾದಿ ಅಂದ್ರೆ ನಿಲ್ಸಿದ್ರು. ಹಮ್ ಸಭಿ ನೀಚೆ ಉತರ್ ಗಯೆ. ನಾವೆಲ್ಲ ಕೆಳಗಡೆ ಇಳಿದ್ವಿ. ಸಾಮ್ನೆ ದಿಕಾಯಿ ಪಡ್ ರಹಾ ಹೈ ನೋಶೋ ಶಂಕ್ತಿಯಾಂಗ್ ಪ್ರಪಾತ್. ಅಲ್ಲಿ ಒಂದು ಮಾಂಸ್ಮಾಯಿ ಪ್ರಪಾತ್ ಅಂತ ಫೇಮಸ್ಸು. ಇನ್ನೊಂದು ಹೆಸರು ನೋಹಾ ಶಂಕ್ತಿಯಾಂಗ್ ಪ್ರಪಾತ್. ಪ್ರಪಾತ್ ಅಂದರೆ ಜಲಪಾತ ಅಂತ. ಇದು ಫೇಮಸ್ ಜಲಪಾತ ಇಲ್ಲಿರೋದು ಅಂತ ತೋರಿಸ್ತಾರೆ. ಲೋಕಪ್ರಿಯ ಇದರ ಹೆಸರಿನ ಒರಿಜಿನಲ್ ಹೆಸರು ನೋಹೋಶಂಗತಿಯ ಪ್ರಪಾತ್ ಅಂತ. ಆದರೆ ಎಲ್ಲರೂ ಅದನ್ನ ಮಾಂಸ್ಮಾಯಿ ಪ್ರಪಾತ್ ಅಂತಾನೆ ಕರೀತಾರೆ ಅಂತ ಹೇಳ್ತಾರೆ. ಊಂಚೆ ಪಹಡ್ ಸೆ ಸೈಕಡೋ ಫುಟ್ ನೀಚೆ ಪಾನಿ ಲಗಾತಾರ್ ಭೇರೋ ಕೋಟಕ್ ಗಿರ್ ರಹಾ ಹೈ. ಊಂಚೆ ಪಹಡ್ ಅಂದರೆ ಎತ್ತರದ ಪರ್ವತಗಳಿಂದ, ಸೈಕಡೋ ಫೂಟ್ ಅಂದರೆ 100 ಅಡಿ ಎತ್ತರದಿಂದ, ಪಾನಿ ನೀರು ಕೆಳಗಡೆ, ಲಗಾತಾರ್ ಅಂದರೆ ಒಂದೇ ಸಮನೆ, ಬೇರ್ ಕೊಟ್ಟೋಗ್ ಗಿರ್ ರಹಾ ಹೈ ದಬ ದಬ ಅಂತ ಬೀಳ್ತಾ ಇದೆ ಅಂತ ತೋರಿಸ್ತಾರೆ. ಇದು ಫೇಮಸ್ ಜಲಪಾತದ ಬಗ್ಗೆ ಹೇಳ್ತಾರೆ. ವಹಾ ದೇಖಿಯೇ ಸಾಮ್ನೆ ರಹಾ ಬಾಂಗ್ಲಾದೇಶ್. ಎದುರುಗಡೆ ಕಾಣಿಸ್ತಾ ಇದೆ ನೋಡಿ, ಅದೇ ಬಾಂಗ್ಲಾದೇಶ ಅಂತ ಎದುರುಗಡೆ ಕಾಣಿಸೋವಂತಹ ದೇಶದ ಬಗ್ಗೆನೂ ಕೂಡ ಅವರು ಸಂಗಮ ಹೇಳ್ತಾರೆ. ಆ ಜಲಪಾತದ ಹತ್ರ ನಿಲ್ಲಿಸ್ಬಿಟ್ಟು ಅದರ ಆಪೋಸಿಟ್ಟು ನೋಡಿ ಎದುರುಗಡೆ ಕಾಣ್ತಾ ಇರೋದೇ ಬಾಂಗ್ಲಾದೇಶ್ ಅಂತ ತೋರಿಸ್ತಾರೆ. ಸಂಗಮ್ ಕೆ ಸಾಥಿಯೋ ಮೇ ಸೆ ಯೇ ಕಹತಾ ಹೈ ಅಭಿ ಅಭಿ जब जीप से उतरे थे हल्की धूप थी और अभी क्षण भर बाद ही बादल गिरे और हल्की हल्की ವರ್ಷಾ करने लगे. ಸಂಗಮ್ ಜೊತೆ ಬಂದಿರ್ತಾರಲ್ಲ ಅವರೊಬ್ರು ಹೇಳ್ತಾರೆ, ಅಭಿ ಅಭಿ ಜಬ್ ಜೀಪ್ ಸೆ ಉತರುತ್ತೆ. ಈಗ ನಾವು ಜೀಪಿಂದ ಇಳಿದಾಗ ಧೂಪ್ತಿ, ಬಿಸಿಲು ಬರ್ತಾ ಇತ್ತು. ಧೂಪ್ ಅಂದ್ರೆ ಬಿಸಿಲು, ಹಲ್ಕಿ ಅಂದ್ರೆ ಸ್ವಲ್ಪ ಬಿಸಿಲಿತ್ತು. ಅವ್ರ ಅಭಿ ಕ್ಷಣ್ ಭರ್ ಬಾದ್ ಹಿ ಬಾದಲ್ ಗಿರೆ. ಅದೇ 2 ನಿಮಿಷ ಆಗಿಲ್ಲ ನಾವು ಜೀಪಿಂದ ಇಳ್ದು, ಆಗ್ಲೇ ಮೋಡಗಳು ಕೆಳಗಡೆ ಬೀಳಂಗಾಗ್ತಿದೆ. ಹಲ್ಕಿ ಹಲ್ಕಿ ವರ್ಷಾ ಓನೆ ಲಗಿ ಹೈ. ನಿಧಾನವಾಗಿ ಮಳೆ ಶುರುವಾಗ್ತಾ ಇದೆಯಲ್ಲ ಅಂತ ಹೇಳ್ತಾರೆ. ಮೈ ಸಂಗಮ್ಗೆ ಆಗೆ ಅಪ್ನಾ ಪುರಾಣ ಸವಾಲ್ ದುಹರಾತಾ ಹೂ. ಮತ್ತೆ ಇವರು ಅವಾಗಲೇ ಕೇಳಿದ್ರಲ್ಲ ಆ ಪ್ರಶ್ನೆಯನ್ನ, ಸವಾಲ್ ಅಂದ್ರೆ ಪ್ರಶ್ನೆ, ಪುರಾಣ ಅಂದ್ರೆ ಹಳೆ, ತನ್ನ ಹಳೆಯ ಪ್ರಶ್ನೆಯನ್ನ ಮತ್ತೆ ದುಹರಾತ ಅಂದ್ರೆ ಮತ್ತೆ ಅವ್ರ ಮುಂದೆ ಇಡ್ತಾರೆ. ಕ್ಯಾ ಸಾಲ್ ಭರ್ ವರ್ಷ ಓತಿ ರಹತಿಯ. ಏನಿಲ್ಲ ವರ್ಷ ಪೂರ್ತಿ ಮಳೆ ಆಗ್ತಾನೆ ಇರುತ್ತಾ ಅಂತ ಕೇಳ್ತಾರೆ. ಸಂಗಮ್ ಹಸ್ತೆ ಹುಯೇ ಕಹತೆ ಹೈ. ನಗ್ತಾ ನಗ್ತಾ ಹೇಳ್ತಾರೆ, ಪನ್ಸಾಬ್ ಯಹ್ ಚಿರಾಪುಂಜಿ ಹೈ. ಇದು ಚಿರಾಪುಂಜಿ, ಇಲ್ಲಿ ವರ್ಷ ಪೂರ್ತಿ ಇದೆ ಅಂತ ನಗ್ತಾ ನಗ್ತಾ ಮತ್ತೆ ಅವ್ರಿಗೆ ನೆನಪು ಮಾಡ್ತಾರೆ. ಇದು ಚಿರಾಪುಂಜಿ ಸಾಹೇಬ್ರೆ, ಇಲ್ಲಿ ಯಾವಾಗಲೂ ಮಳೆ ಆಗ್ತಾನೆ ಇರ್ತಾರೆ.
ಕಯಾಲಾಯ ಚಿರಾಪುಂಜಿ ಹೈ. ಓಹೋ ನೆನಪಿಗೆ ಬಂತು, ಕಯಾಲ ಅಂದರೆ ನೆನಪು, ನನಗೆ ನೆನಪಿಗೆ ಬಂತು, ಹೌದು ಹೌದು ಇದು ಚಿರಾಪುಂಜಿ ಅಲ್ವಾ ಅಂತ ನಕ್ಕೊಂಡು ಹೇಳ್ತಾರೆ. समुद्र की सतह से कोई 1300 मीटर ऊपर जो विश्व में सबसे अधिक वर्षा वाले स्थान के लिए ಪ್ರಸಿದ್ಧ ಹೈ. ಸಮುದ್ರ ಮಟ್ಟಕ್ಕಿಂತ, ಸತಃ ಅಂದರೆ ಮಟ್ಟ, ಸಮುದ್ರ ಮಟ್ಟಕ್ಕಿಂತ 1300 ಅಂದರೆ 1300 ಮೀಟರ್ ಎತ್ತರದಲ್ಲಿ ಇದೆ ನಮ್ಮೂರು. ಜೋ ವಿಶ್ವ ಸೆ ಸಬ್ಸೆ ಅಧಿಕ ವರ್ಷ ವಾಲೆ ಸ್ಥಾನ್ ಕೆ ಲಿಯೆ ಪ್ರಸಿದ್ಧ ಹೈ. ಅದಕ್ಕೆ ಇದು ಹೆಚ್ಚು ಮಳೆ ಬೀಳುವಂತಹ ಸ್ಥಳ ಆಗಿ ಪ್ರಸಿದ್ಧಿ ಹೊಂದಿದೆ ಅಂತ ಹೇಳ್ತಾರೆ. ಹಮ್ ಲೋಗ್ ಕಭಿ ಕಲ್ ಕಲ್ ಚಲ್ ಚಲ್ ಕರ್ತೆ ಪ್ರಪಾತ್ ಕೋ ನಿಹಾರ್ ರಹೆ ಹೈ. ನಾವು ಖುಷಿಯಿಂದ ಮತ್ತೆ ಆಹ್ಲಾದಿಸ್ಕೊಂಡು ಆ ಪ್ರಪಾತವನ್ನು ದೃಷ್ಟಿ ಇಟ್ಕೊಂಡು ನೋಡ್ತಾ ಇದ್ದೀವಿ. ಅಂದರೆ ಕಣ್ಣು ಮಿಟುಕಿಸ್ತಿದ್ದಂಗೆ ಧ್ಯಾನಪೂರ್ವಕವಾಗಿ, ನಿಹಾರ್ನ ಅಂದರೆ ನೋಡೋದು, ತುಂಬ ದೃಷ್ಟಿ ಬಿಟ್ಕೊಂಡು ನಾವು ಅದನ್ನ ನೋಡ್ತಾ ಇದ್ವಿ. ಕಭಿ ಪಾನಿ ಸೆ ಗಿರೆ ಬಾಂಗ್ಲಾದೇಶ್ಗೆ ಭೂಭಾಗ್ಕೋ. ಅಲ್ಲಿ ಎದುರುಗಡೆ ಇರುವಂತಹ ಬಾಂಗ್ಲಾದೇಶ್ ಭೂಭಾಗವನ್ನು ಕೂಡ ನಾವು ನೋಡಿ ಸಂತೋಷ ಪಟ್ವಿ ಅಂತ ಹೇಳ್ತಾರೆ. ವರ್ಷ ಫಿರ್ ಬಂದ್ ಹೋಗೈ ಧೂಪ್ ಫಿರ್ ಕಿಲ್ಲಾಯಿ. ಅದೇ ರೀತಿ ಅವರು ಆ ಪ್ರಪಾತವನ್ನು ನೋಡ್ಕೊಂಡು ಹತ್ತೋ ಟೈಮ್ಲಿ ಮತ್ತೆ ಮಳೆ ನಿಲ್ಲುತ್ತೆ. ಧೂಪ್ ಫಿರ್ ಕಿಲ್ ಗೈ ಅಂದರೆ ಮತ್ತೆ ಬಿಸಿಲು ಶುರುವಾಯಿತು. ಇಸಿ ಥರ ವರ್ಷ ಧೂಪ್ ಕೋಹರೇಕಿ ಲುಕ್ ಚುಪಿ ಕಾ ಕೇಲ್ ಚಲ್ತಾ ರಹತೆ ಹೈ. ಇದೇ ರೀತಿ ವರ್ಷ ಅಂದರೆ ಮಳೆ, ಧೂಪ್ ಅಂದರೆ ಬಿಸಿಲು, ಅದ್ರದ್ದು ಲುಕಾ ಚಿಪ್ಪಿ ಅಂದರೆ ಕಣ್ಣ ಮುಚ್ಚಾಲೆ ಆಟ ಅಂತ. ಈ ಕಣ್ಣ ಮುಚ್ಚಾಲೆ ಆಟ, ಬಿಸಿಲುದು ಮತ್ತು ಮಳೆದು ಕಣ್ಣ ಮುಚ್ಚಾಲೆ ಆಟ ನಡೀತಾನೇ ಇರುತ್ತೆ ಇಲ್ಲಿ ಅಂತ ಅವರು ಹೇಳ್ತಾರೆ. ಚಿರಾಪುಂಜಿ ಕಿ ವಿಶೇಷತಾ ಕೆ ಬಾರೆ ಮೇ ಲಿಖಿ ಅಂದರೆ ಇದನ್ನೆಲ್ಲ ಬರಿಬೇಕು. ಹಮ್ ಲೋಗ್ ಜಬ್ ಜೀಪ್ ಮೇ ಬೈಠ್ ಕರ್ ಲೌಟ್ ರಹೆ ಹೈ ಸಂಗಮ್ रास्ते में कांसी जयंती और गारो पहाड़ियों के लोगों के बारे में बताने लगते हैं. ಇವರು ಜೀಪಲ್ಲಿ ಕೂತ್ಕೊಂಡ್ರು, ಎಲ್ಲರೂ ವಾಪಸ್ ಬರೋಕ್ಕೆ ಶುರುವಾಗಿದ್ರು. ಅಲ್ಲಿ ಸಂಗಮ್ ರಾಸ್ತೆಯಲ್ಲಿ ಇರುವಂತಹ 3 ಪರ್ವತದ ಹೆಸರು ಹೇಳಿದ್ದೆ ಆಗಲೇ, ಕಾಂಸಿ ಪರ್ವತ್, ಜಯಂತಿಯ ಪರ್ವತ್ ಮತ್ತು ಗಾರೋ ಪರ್ವತ್. ಅದರ ಜನರ ವಿಶೇಷತೆಯನ್ನು ಹೇಳೋಕ್ಕೆ ಶುರು ಮಾಡಿದ್ರು. ಲೋಗೋಂಕಿ ಬಾರೆಮೆ ಅಂದರೆ ಅಲ್ಲಿನ ಜನರ ಬಗ್ಗೆ ಹೇಳೋಕ್ಕೆ ಶುರು ಮಾಡಿದ್ರು. ವೇ ಕಹತೆ ಹೈ ಕಿ ಕಾಂಸಿಯಾ ಕೋ ಯಹಾ ಸಮ್ಮಾನ್ ಕಿ ದೃಷ್ಟಿ ಸೆ ದೇಖಾ ಜಾತಾ ಹೈ. ಇಲ್ಲಿ ಹೇಳ್ತಾರೆ, ಈ ಕಾಸಿ ಪರ್ವತದಲ್ಲಿ ವಾಸ ಮಾಡ್ತಾರಲ್ಲ ಜನರು, ಅವ್ರನ್ನ ಕಾಂಸಿಯಾ ಅಂತ ಕರೀತಾರೆ. ಅವರನ್ನ ತುಂಬ ಮರ್ಯಾದೆಯಿಂದ, ಸಮ್ಮಾನ್ ಅಂದರೆ ತುಂಬ ಗೌರವದಿಂದ, ಮರ್ಯಾದೆಯಿಂದ ಅವ್ರನ್ನ ನೋಡ್ತಾರೆ. ಕರೀಬ್ 6 लाख ಗಾರೋ ಲೋಗೋಂಕಿ ಮಾತೃಭೂಮಿ ಹೈ ಗಾರೋ ಪರ್ವತ್ ವಾಲಾಯೇ. ಸುಮಾರು 6 ಲಕ್ಷ ಜನರು ಈ ಗಾರೋ ಪರ್ವತದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರನ್ನ ಗಾರೋ ಅಂತ ಕರೀತಾರೆ, ಗಾರೋ ಲೋಗ್ ಅಂತ ಕರೀತಾರೆ ಅಂತ ಹೇಳಿದ್ರು. ಯಹ್ ಮಾನಾ ಜಾತಾ ಹೈ ಕಿ ಗಾರೋ ಸಮೂಹ ಬಾಡೋ ಜಾತಿ ಕಾ ಹಂಗ್ ಹೈ. ಈ ಗಾರೋ ಪರ್ವತದಲ್ಲಿ ವಾಸ ಮಾಡೋರ್ನ ಬಾಡೋ ಜನಾಂಗದವರು ಅಥವಾ ಬಾಡೋ ಜಾತಿಯವರು ಅಂತ ಕರೀತಾರೆ. ನೋಂಗೋ ಕ್ರೇಮ್ ಉನ್ಕಾ ಪ್ರಮುಖ ನೃತ್ಯ ಹೈ. ಇವರ ಮುಖ್ಯವಾದಂಥ ಡ್ಯಾನ್ಸಸ್ ಯಾವುದು ಅಂದರೆ ನೋಂಗಾ ಕ್ರೇಮ್. ಇದು ತುಂಬ ಫೇಮಸ್ ನೃತ್ಯ ಇದು ಅಂತ ಹೇಳ್ತಾರೆ. और ಜಯಂತಿಯ ಪಹಾಡೋಂ ಕೆ ಉತ್ಸವ ಕಾ ನಾಮ್ ಹೈ ಬೆಹೆಡೆನ್ ಕಲಾಂ ಅಂತ. ಅಂದರೆ ಜಯಂತಿಯ ಪರ್ವತದಲ್ಲಿ ಒಂದು ಉತ್ಸವ ಅಥವಾ ಜಾತ್ರೆ ನಡೆಯುತ್ತೆ, ಅದರ ಹೆಸರು ಬೆಹೆಡೆನ್ ಕಲಾಂ ಅಂತ ಹೇಳ್ತಾರೆ. ಈ ಪ್ಯಾರಾಗ್ರಾಫಲ್ಲಿ ನಿಮಗೆ ಏನೇನು ಕ್ವಶನ್ ಬರುತ್ತೆ ಅಂದರೆ, ನೋಶೋ ಶಿಂಗ್ಯಾಂಗ್ ಪ್ರಪಾತ್ ಕಿಸ್ ನಾಮ್ ಸೆ ಲೋಕಪ್ರಿಯ ಹೈ ಅಂತ. ಅಂದರೆ ಯಾವ ಹೆಸರಿನಿಂದ ನೋಹೋ ಶಂಕ್ತಿಯಾಂಗ್ ಪ್ರಪಾತವನ್ನು ಕರೀತಾರೆ ಅಂದರೆ ಮಾಮ್ಸ್ಮಾಯಿ ಪರ್ವತ್ ಅಂತ ಬರಿಬೇಕು. ಗಾರೋ ಸಮೂಹಕ್ಕೋ ಕಿಸ್ ಜಾತಿ ಕಾಂಗ್ ಮಾನಾ ಜಾತಾ ಹೈ. ಗಾರೋ ಸಮೂಹದವ್ರನ್ನ ಯಾವ ಜಾತಿಯವ್ರನ್ನ ಅಂತ ಕರೀತಾರೆ ಅಂತ ಕೇಳಿದ್ರೆ ಗಾರೋ ಸಮೂಹಕ್ಕೋ ಬಾಡೋ ಜಾತಿ ಕಾ ಅಂಗ್ ಮಾನ್ತಾ ಹೈ ಅಂತ ಬರಿಬೇಕು. ಆಮೇಲೆ ಇನ್ಕಾ ಪ್ರಮುಖ ನೃತ್ಯ ಕೌನ್ಸಾ ಹೈ ಅಂತ ಕೇಳಿದ್ರೆ ಉನ್ಕಾ ಪ್ರಮುಖ ನೃತ್ಯ ನೋಂಗ್ ಕ್ರೇಮ್ ಅಂತ ಬರಿಬೇಕು. ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಮುಂದೆ ಮಾಡೋಣ. ಥ್ಯಾಂಕ್ ಯು. ಎಲ್ಲ ಮಕ್ಕಳಿಗೂ ನಮಸ್ಕಾರ. ಮಕ್ಕಳೇ, ಚಿರಾಪುಂಜಿ ಪಾಠದ ಬಗ್ಗೆ ತಿಳ್ಕೊತಾ ಇದ್ರಿ. ಲೇಖಕರು ಜೀಪಲ್ಲಿ ಚಿರಾಪುಂಜಿಯ ಬಗ್ಗೆ ಸುತ್ತಾಡ್ತಾ ಇದ್ರು. ಖಯಾಲಾಯ ಚಿರಾಪುಂಜಿ ಹೈ. ಇಲ್ಲಿ ಪದೇ ಪದೇ ಮತ್ತೆ ಪ್ರಶ್ನೆ ಕೇಳ್ತಾರೆ, ಇಲ್ಲಿ ಪ್ರತಿದಿನ ಮಳೆ ಆಗುತ್ತಾ ಅಂತ. ಆಗ ಅವ್ರು ಹೇಳ್ತಾರೆ, ಸಾರ್ ಚಿರಾಪುಂಜಿ ಹೈ, ಇದು ಚಿರಾಪುಂಜಿ ಸಾರ್ ಅಂತ. ಆಗ ಖಯಾಲಾಯ, ನೆನಪಿಗೆ ಬಂತು ಅಂತ ಹೇಳ್ತಾರೆ. ಚಿರಾಪುಂಜಿ ಹೈ ಸಮುದ್ರ ಕಿ ಸತಃ ಸೆ ಕೋಯಿ 1300 ಮೀಟರ್ ಊಪರ್. ಸಮುದ್ರ ಮಟ್ಟಕ್ಕಿಂತ, ಸತಃ ಅಂದರೆ ಮಟ್ಟ, ಮಟ್ಟಕ್ಕಿಂತ 1300 ಮೀಟರ್ ಅಂದರೆ 1300 ಮೀಟರ್ ಎತ್ತರದಲ್ಲಿದೆ. ಊಪರ್ ಅಂದರೆ ಎತ್ತರದಲ್ಲಿದೆ. ಜೋ ವಿಶ್ವ ಮೇ ಸಬ್ಸೆ ಅಧಿಕ ವರ್ಷಾ ವಾಲೆ ಸ್ಥಾನ್ ಕೆ ಲಿಯೆ ಪ್ರಸಿದ್ಧ ಹೈ. ಅದಕ್ಕೆ ಇದು ಪ್ರಪಂಚದಲ್ಲೇ ಹೆಚ್ಚು
ಮಳೆ ಬೀಳುವಂತಹ ಪ್ರದೇಶ ಅಂತ ಪ್ರಸಿದ್ಧಿಯಾಗಿದೆ ಅಂತ ಹೇಳ್ತಾರೆ. ಹಮ್ ಲೋಗ್ ಕಭಿ ಕಲ್ ಕಲ್ ಚಲ್ ಚಲ್ ಕರ್ತೆ ಪ್ರಪಾತ್ ಕೋ ನಿಹಾರ್ ರಹೆ ಹೈ. ನಾವು ಆ ಕಡೆ ಈ ಕಡೆ ನೋಡಿಕೊಂಡು ನಿಹಾರ್ನ ಅಂದರೆ ಗಮನವಿಟ್ಟು ನೋಡೋದು, ಅದನ್ನು ಧ್ಯಾನಪೂರ್ವಕವಾಗಿ ಗಮನ ಇಟ್ಟು ಅಲ್ಲಿರುವಂತಹ ಪ್ರಪಾತವನ್ನು ನೋಡಿಕೊಂಡು ಬಂದರು. ವರ್ಷ ಫಿರ್ ಬಂದ್ ಹೋಗಯಿ, ಮತ್ತೆ ಮಳೆ ನಿಂತೋಯ್ತು. ಧೂಪ್ ಫಿರ್ ಕಿಲ್ ಆಯಿ, ಮತ್ತೆ ಬಿಸಿಲು, ಧೂಪ್ ಅಂದರೆ ಬಿಸಿಲು, ಮತ್ತೆ ಹರಳಿತು ಅಂತ, ಬಿಸಿಲು ಮತ್ತೆ ಬಂತು. ಇಸಿ ತರ ವರ್ಷ ಧೂಪ್ ಕೊಹರೆ ಕಿ ಲುಕು ಚುಪಿ ಕಾ ಖೇಲ್ ಚಲ್ತಾ ರಹತಾ ಹೈ. ಇದೇ ರೀತಿ ಬಿಸಿಲು ಮತ್ತೆ ಮಳೆಯ ಆಟ ಕಣ್ಣಾಮುಚ್ಚಾಲೆ ಆಟ ಅಂತ, ಲುಪಿ ಚುಪಿ ಅಂದರೆ ಕಣ್ಣಾಮುಚ್ಚಾಲೆ ಆಟ ನಡೀತಾನೆ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲಿವರೆಗೆ ತಿಳ್ಕೊಂಡಿದ್ರಿ ಅಲ್ವಾ. ನೆಕ್ಸ್ಟು ಹಮ್ ಲೋಗ್ जीप में बैठ लौट रहे थे. संगम रास्ते में कांसी, जयंती और गारो पहाड़ियों के लोगों के बारे में बताने लगे. ಇವರು ಜೀಪಲ್ಲಿ ಕೂತ್ಕೊಂಡು ವಾಪಸ್ ಬರುವಾಗ ಸಂಗಮ್ ಅವರು ರಾಸ್ತೆಯಲ್ಲಿ ಸಿಕ್ಕಿರುವಂತಹ ಕಾಸಿ ಪರ್ವತ, ಜಯಂತಿಯ ಪರ್ವತ ಮತ್ತೆ ಗಾರೋ ಪಹಾಡಲ್ಲಿ ವಾಸ ಮಾಡುವಂಥ ಜನರ ಬಗ್ಗೆ ತಿಳಿಸಕ್ಕೆ ಶುರು ಮಾಡಿದ್ರು. वे कहते हैं कांसिया को यहाँ सम्मान की दृष्टि से देखा जाता है. ಅವ್ರು ಹೇಳ್ತಾರೆ ಇಲ್ಲಿ ಕಾಸಿ ಪರ್ವತದಲ್ಲಿ ವಾಸ ಮಾಡುವಂಥ ಜನರನ್ನ ತುಂಬ ಗೌರವದಿಂದ ನೋಡ್ಕೋತಾರೆ. ಸಮ್ಮಾನ್ ಕಿ ದೃಷ್ಟಿ ಅಂದರೆ ಗೌರವದಿಂದ ನೋಡ್ತಾರೆ ಅಂತ ಹೇಳ್ತಾರೆ. ಕರೀಬ್ ಚಹ್ಲಾ ಗಾರೋ ಲೋಕ್ ಕಿ ಮಾತೃಭೂಮಿ ಹೈ ಗಾರೋ ಪರ್ವತ ಮಾಲೆಯ. ಇಲ್ಲಿ ಚಹ್ ಅಂದರೆ 6, ಲಾಕ್ ಅಂದರೆ ಲಕ್ಷ, 6 ಲಕ್ಷ ಜನರು ಈ ಗಾರೋ ಪರ್ವತದಲ್ಲಿ ವಾಸ ಮಾಡ್ತಾರೆ, ಅವ್ರಿಗೆ ಮಾತೃಭೂಮಿಯಾಗಿದೆ ಅದು ಅಂತ ಹೇಳ್ತಾರೆ. ಯಹ ಮಾನಾ ಜಾತಾ ಹೈ ಕಿ ಗಾರೋ ಸಮೂಹ ಬಾಡೋ ಜಾತಿ ಕಾ ಹಂಗ ಹೈ. ಈ ಗಾರೋ ಸಮೂಹದವ್ರನ್ನ ಬಾಡೋ ಜಾತಿಯವರು ಅಂತ ಕೂಡ ಕರೀತಾರೆ. 1 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಗಾರೋ ಸಮೂಹ ಕೋ ಕಿಸ್ ಜಾತಿ ಕಾ ಅಂಗ ಮಾನಾ ಜಾತಾ ಹೈ ಅಂತ. ಗಾರೋ ಸಮೂಹ ಕೋ ಬಾಡೋ ಜಾತಿ ಕಾ ಅಂಗ ಮಾನಾ ಜಾತಾ ಹೈ ಅಂತ ಬರಿಬೇಕು. ಜಯಂತಿಯ ಪಹಡಿಯಕ್ಕೆ ಉತ್ಸವ ಕಾ ನಾಮ್ ಹೈ ಬೆಹಡೆನ್ ಕಲಾಮ್ ಅಂತ. ಅಂದರೆ ಇಲ್ಲಿ ಮಾಡೋವಂತಹ ಒಂದು ಫೇಮಸ್ ಡ್ಯಾನ್ಸ್ ಯಾವುದು ಅಂದರೆ ಬೆಹಡೆನ್ ಕಲಾಮ್ ಅಂತ ಕರೀತಾರೆ. ಇದು ಜಯಂತಿಯ ಪರ್ವತದಲ್ಲಿ ನಡೆಯುವಂಥ ಒಂದು ಪ್ರಮುಖ ಉತ್ಸವ. ಇದು ಕೂಡ 1 ಮಾರ್ಕ್ಸ್ ಬರುತ್ತೆ. ಜಯಂತಿಯ ಜಯಂತಿಯ ಪಹಡಿಯೊಂಕ ಪ್ರಮುಖ ಉತ್ಸವ ಕಾ ನಾಮ್ ಕ್ಯಾ ಹೈ ಅಂತ. ಆಗ ಬೆಹಡೆನ್ ಕಲಾಮ್ ಅಂತ ಬರೀಬೇಕು. ನೇಂಗೋ ಕ್ರೇಮ್ ಉನ್ಕ ಪ್ರಮುಖ ನೃತ್ಯ ಹೈ. ನೋಂಗೋ ಕ್ರೇಮ್ ಅನ್ನೋವಂಥದ್ದು ಇಲ್ಲಿನ ಪ್ರಮುಖ ನೃತ್ಯದ ಹೆಸರು. ಇಷ್ಟು ತಿಳ್ಕೊಂಡಿದ್ರಿ ಅಲ್ವಾ. ಮತ್ತೆ ಆಗೆ ಚಲ್ಕರ್ ಏಕ್ ಸ್ಥಾನ್ ಪರ್ ಜೀಪ್ ರುಕ್ತಿ ಹೈ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೊಂದು ಜಾಗದಲ್ಲಿ ಜೀಪನ್ನು ನಿಲ್ಲಿಸ್ತಾರೆ. ರುಕ್ನ ಅಂದರೆ ನಿಂತ್ಕೊಳ್ಳೋದು. ಹಮ್ ಹುತರ್ತೆ ಹೈ, ನಾವೆಲ್ಲ ಕೆಳಗಿಳಿದ್ವಿ. ಬಗಲ್ ಮೇ ಏಕ್ ಗೋಲಾಕಾರ್ ವಿಶಾಲ್ ಪತ್ತರ್ ಹೈ. ಅಲ್ಲಿ ಒಂದು ಗೋಲಾಕಾರ ಇರುವಂತಹ ಒಂದು ವಿಶಾಲವಾದಂತಹ ಪರ್ವತ ಇತ್ತು. ಪತ್ತರ್ ಅಂದರೆ ಕಲ್ಲಿತ್ತು. ಸಂಗಮ್ ಬತಾತೆ ಹೈ ಯಹ್ ಪ್ರಾಕೃತಿಕ್ ಶಿವಲಿಂಗ ಹೈ. ಅವ್ರು ಹೇಳ್ತಾರೆ ಇದು ಒಂದು ಪ್ರಾಕೃತಿಕವಾಗಿ ಅಲ್ಲಿಂದ ಅದೇ ಉದ್ಭವ ಆಗಿರುವಂತಹ ಒಂದು ಶಿವಲಿಂಗ ಅಂತ ಹೇಳ್ತಾರೆ. ಗೋಲಾಕಾರದ ಒಂದು ಕಲ್ಲನ್ನು ತೋರಿಸ್ಬಿಟ್ಟು ಯಹ್ ಪ್ರಾಕೃತಿಕ್ ಶಿವಲಿಂಗ ಹೈ, ಪ್ರಕೃತಿ ದತ್ತವಾಗಿ ನಿರ್ಮಾಣವಾಗಿರುವಂತಹ ಒಂದು ಲಿಂಗ ಅಂತ ತೋರಿಸ್ತಾರೆ. ಅವ್ರು ಆಶ್ಚರ್ಯತೋ ಮಾಂಸ್ಮಾಯಿ ಗಾವ್ಕಿ ಗುಫಾಯ ಬಿ ಹೈ. ಇಲ್ಲಿ ಈ ಮಾಂಸ್ಮಾಯಿ ಹಳ್ಳಿಯಲ್ಲಿ ಈ ಗುಫಾಯೆ ಅಂದರೆ ಗುಹೆಗಳು ಕೂಡ ಇದ್ವು. ಗುಫಾಯೆ ಇತ್ನಿ ಅಂಧೇರಿ ಹೈ ಕಿ ಮಾರ್ಷಲ್ ಯಾ ಟಾರ್ಚ್ ಲಗಾಯೆ ಬಿನ ಉನ್ಮೆ ಪ್ರವೇಶ ನಹಿ ಕರ್ ಸಕ್ತೆ. ಇದು ಅಂಧೇರ ಅಂದರೆ ಕತ್ಲು. ಈ ಗುಫಾಯೆ ಎಷ್ಟು ಕತ್ಲಾಗಿತ್ತು ಅಂದರೆ ಮಾರ್ಷಲ್ ಅಂದರೆ ಪಂಜು ಅಂತ ಕರಿತೀವಿ ಗೊತ್ತಾ, ಒಂದು ಕಡ್ಡಿಗೆ ಬಟ್ಟೆ ಸುತ್ತಕೊಂಡು ಅದನ್ನು ಎಣ್ಣೆ ಹಚ್ಬಿಟ್ಟು ಉರಿಸ್ಕೊಂಡು ಹೋಗ್ತಾರೆ ದೇವ್ರುಗಳ ಮುಂದೆ. ನೀವು ಮಹದೇಶ್ವರ ಬೆಟ್ಟ ಅಲ್ಲೆಲ್ಲ ನೋಡಿರ್ಬೋದು, ಪಂಜ್ ಸೇವೆ ಅಂತ ಮಾಡ್ತಾ ಇರ್ತಾರೆ. ಆ ಪಂಜ್ ಹಚ್ಕೊಂಡು ಹೋಗ್ಬೇಕು, ಇಲ್ಲ ಟಾರ್ಚ್ ಹಚ್ಕೊಂಡು ಹೋಗ್ಬೇಕು. ಅದು ಬಿಟ್ಟರೆ ಅಲ್ಲಿ ಒಳಗಡೆ ನಮಗೆ ಇನ್ನೇನು ಕಾಣಿಸೋದು ಇಲ್ಲ, ಒಳಗಡೆ ಹೋಗೋಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಪ್ರವೇಶ್ ನಹಿ ಕರ್ ಸಕ್ತೆ, ಒಳಗಡೆ ಹೋಗೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಮಾಂಸ್ಮಾಯಿ ಗುಫಾಕೆ ಬಾರೆ ಮೇಲಿಕಿಯೆ ಅಂತ 2 ಮಾರ್ಕ್ಸಿಗೆ ಬರುತ್ತೆ. ಮಾಂಸ್ಮಾಯಿ ಗುಫಾಯೆ ಇತ್ನಿ ಅಂಧೇರಿ ಹೈಕಿ ಮಾರ್ಷಲ್ ಯಾ ಟಾರ್ಚ್ ಜಲಾಯೆ ಬಿನ ಉನ್ಮೆ ಪ್ರವೇಶ್ ನಹಿ ಕರ್ ಸಕ್ತಾ. ಅಲ್ಲಿ ಒಳಗಡೆ ಹೋಗೋಕ್ಕೆ ಕತ್ಲೆ ತುಂಬ ಇರುತ್ತೆ, ಅದರಿಂದ ಪಂಜ್ ಹಚ್ಕೋಬೇಕು ಅಥವಾ ಪೆಂಜು ಅಂತ ಕರೀತಾರಲ್ಲ ಅದನ್ನ ಮಶಾಲ್ ಅಂತ ಕರೀತಾರೆ, ಅದನ್ನು ಹಚ್ಕೋಬೇಕು ಅಥವಾ ಟಾರ್ಚ್ ಹಚ್ಕೋಬೇಕು. ಹಂಗಾದ್ರೆ ಮಾತ್ರ ಒಳಗಡೆ ಹೋಗೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸಂಗಮ್ ಕ ಏಕ್ ಸಾಥಿ ಕಹತೆ ಹೈ. ಅಲ್ಲಿ ಸಂಗಮ್ ಜೊತೆ ಬಂದಿರ್ತಾರಲ್ಲ ಅವ್ರು ಹೇಳ್ತಾರೆ ಇದೇ ಮಾಂಸ್ಮಾಯಿ ಗುಫಾಯೆ. ಈ ಗುಹೆ ಒಳಗಡೆ ನೋಡಿ ಎಷ್ಟು ಕತ್ಲೆ ಇರೋ ಅಂಥದ್ದನ್ನ ತೋರಿಸ್ತಾರೆ. ಇಲ್ಲಿ ಒಳಗಡೆ ಹೋಗ್ಬೇಕು ಅಂದರೆ ಟಾರ್ಚ್ ಹಚ್ಕೊಂಡು, ಈ ಗುಹೆ ಇದ್ರೊಳಗಡೆ ಎಂಟ್ರಿ ಕೊಡಬೇಕು ಅಂದರೆ ಟಾರ್ಚ್ ಹಚ್ಕೊಂಡು ಹೋಗ್ಬೇಕು ಅಥವಾ ನಾವು ಮಾರ್ಷಲ್ ಹಚ್ಕೊಂಡು ಹೋಗ್ಬೇಕು ಅಂತ ಅದ್ರ ಬಗ್ಗೆ ಅವ್ರ ಜೊತೆ ಬಂದಿರೋ ಅಂತಹ ಒಬ್ರು ಸಾಥಿ ಕೂಡ ಅದ್ರ ಬಗ್ಗೆ ಹೇಳ್ತಾರೆ. ಇದನ್ನ ಟಾರ್ಚ್ ಅಂತ ಕರೀತಾರೆ.
ಇದು ಪಂಜು. ಹಮ್ನೆ ಮಾಶಲೆ ಜಲಾಲಿ ಹೈ, ಅವರು ಮಾಶಲೆ ಹಚ್ಕೊಂಡ್ರು. ಅವ್ರು ಹಮ್ ಗುಫಾಕೆ ಅಂದರ್ ಆಗೆ ಬಡ್ರೆ ಹೈ, ನಾವು ಗುಫೆ ಒಳಗಡೆ ಹೋಗಕ್ಕೆ ಶುರು ಮಾಡಿದ್ವಿ. ಅಲಗ್ ಅಲಗ್ ಊಪರ್ ನೀಚೆ ಪತ್ತರ, ಆ ಕಡೆ ಈ ಕಡೆ ಬೇರೆ ಏನೋ ಮೇಲೆ ಕೆಳಗೆ ಎಲ್ಲ ಕಡೆ ಬರೀ ಕಲ್ಲೆ ಕಾಣಿಸ್ತಾ ಇತ್ತು. ಸಾದಿ ಒನ್ಸೆ ಯಹ ಗುಫಾಯೇ ಇಸ್ತರ ಹೈ, ಸಾಧ್ಯ ಅಂದರೆ ವರ್ಷಗಟ್ಲೆಯಿಂದ ಈ ಗುಫೆ ಹೀಗೆ ಇದೆ ಈ ಗುಹೆ ಅಂತ ಹೇಳ್ತಾರೆ. ಅವ್ರ ದೂರ ತಕ್ ಚಲಿ ಗಯಿ, ಒಳಗಡೆ ತುಂಬ ದೂರದವರೆಗೂ ನಾವು ಹೋದ್ವಿ. ಹಮ್ ಲೋಗ್ ಕುಚ್ ದೂರ ಜಾಕರ್ ಲೌಟ್ ಪಡ್ತೆ ಹೈ, ನಾವು ಸ್ವಲ್ಪ ದೂರ ಹೋಗ್ಬಿಟ್ಟು ಈಚೆ ವಾಪಸ್ ಬಂದ್ವಿ. ಜೈಸೆ ಆಶ್ಚರ್ಯ ಲೋಕ್ ಸೆ ಲೌಟ್ ರಹೆ ಓ, ನಮಗೆಲ್ಲ ಒಂದು ಯಾವುದೋ ಒಂದು ಕತ್ತಲೆಯಾಗಿರೋಂಥ ಒಂದು ಲೋಕಕ್ಕೆ ಹೋಗಿ ವಾಪಸ್ ಬಂದಂತಹ ಅನುಭವ ಆಯಿತು ಅಂತ ಲೇಖಕರು ಅದರಲ್ಲಿ ಹೇಳ್ತಾರೆ. ಇಷ್ಟಕ್ಕೆ ಈ ಪಾಠ ಕ್ಲೋಸ್ ಆಗುತ್ತೆ. ನಾಳೆ ಇದ್ರ ನೋಟ್ಸ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.